ಹಾಯ್ ಎಲ್ರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಬಂದ್ಬಿಟ್ಟು ಸ್ಯಾಟರ್ಡೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮತ್ತು ಆಫ್ಟರ್ನೂನ್ ಲಂಚ್ ಏನೆಲ್ಲ ಆಗಿತ್ತು ಅಂತ ನಾನು ಈ ಮಿನಿ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಯಾರಿಗೆಲ್ಲ ದೋಸೆ ಇಷ್ಟ, ಮಸಾಲೆ ದೋಸೆ ಅಂದರೆ ನನಗೆ ತುಂಬ ಇಷ್ಟ. ಅದು ಹೋಟೆಲಲ್ಲಿ ಆದರೆ ಇಷ್ಟ, ಮನೇಲಿ ಅಷ್ಟು ಮನೇಲೂ ದೋಸೆ ಇಷ್ಟ. ಬಟ್ ಹೋಟೆಲ್ ಮಸಾಲೆ ದೋಸೆ ಟೇಸ್ಟೇ ಬೇರೆ ಅಲ್ವಾ. ಅದರಲ್ಲಿ ಆಲೂಗಡ್ಡೆ ಪಲ್ಯ ಹಾಕಿ ಫುಲ್ ಜಾಸ್ತಿ ಗೀ ಆರ್ ಆಯಿಲ್ ಹಾಕಿ ತುಂಬ ಚೆನ್ನಾಗಿರುತ್ತೆ. ಆದಮೇಲೆ ಕಾಫ್ ಬಂದೇ ಬರುತ್ತೆ ಅಲ್ವಾ. ಸೊ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಆಗಿತ್ತು, ಕಾಯಿ ಚಟ್ನಿ. ದೋಸೆಗೆ ಬಂದ್ಬಿಟ್ಟು ಕಡಲೆಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ, ಬಟ್ ನನಗೆ ಸ್ವಲ್ಪ ಅಲರ್ಜಿ. ಸೊ ಹಾಗಾಗಿ ಕಾಯಿ ಚಟ್ನಿನೇ ಜಾಸ್ತಿ ಪ್ರಿಫರ್ ಮಾಡ್ತೀನಿ. ದೋಸೆ ಮತ್ತು ಕಾಯಿ ಚಟ್ನಿ ಆಗಿತ್ತು ನಮ್ಮ ಮನೇಲಿ ಬ್ರೇಕ್ಫಾಸ್ಟ್. ಆದಮೇಲೆ ಮಧ್ಯಾಹ್ನ ಊಟಕ್ಕೆ ನಾನು ಪ್ರಿಪ್ರೇಷನ್ ಮಾಡ್ತಾಯಿದ್ದೆ. ಇವತ್ತು ಬಂದ್ಬಿಟ್ಟು ನಮ್ಮ ಮನೇಲಿ ದಾಲು, ನಮ್ಮ ಮನೆಯವ್ರ ಫೇವ್ರೇಟ್ ದಾಲ್ ಅಂತಲೇ ಹೇಳ್ಬೋದು. ಇದು ಅವ್ರಿಗೋಸ್ಕರನೇ ನಾನು ಮಾಡೋದು. ಈ ದಾಲು ನನಗೇನು ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಅವ್ರ ಫೇವ್ರೇಟ್ ದಾಲು ಇದೇನಿಲ್ಲ, ಜಸ್ಟ್ ಬೇಳೆನ ಸ್ವಲ್ಪ ವಾಶ್ ಮಾಡಿಕೊಂಡು ನೀರು ಹಾಕ್ಕೊಂಡು ಅದ್ರ ಮೇಲೆ ಅರಿಶಿನ, ಖಾರ, ಉಪ್ಪು, ಶುಂಠಿ, ಬೆಳ್ಳುಳ್ಳಿ ಮತ್ತು ಕಾಯಿ, ಒಂಚೂರು ಚಕ್ಕೆ, ಒಂಚೂರು ಲವಂಗ ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡಿ ಇದಕ್ಕೆ ಹಾಕಿ ಒಂಚೂರು ನೀರು ಹಾಕ್ಕೊಂಡು ಟೊಮೆಟೊ ಮತ್ತು ಬದನೆಕಾಯಿ ಅವ್ರ ಹೀರೆಕಾಯಿ ಏನಿದ್ರೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೇ ಒಂದು ಕುಗ್ಗಿಸ್ಕೊಂಡ್ರೆ ಆಯಿತು, ದಾಲ್ ರೆಡಿ ಆಗುತ್ತೆ. ಆಮೇಲೆ ಒಗ್ಗರಣೆ ಕೊಡೋದು ಅಷ್ಟೇ, ಸಿಂಪಲ್ ಆಗಿರುತ್ತೆ. ಟೇಸ್ಟೂ ಓಕೆ ಇರುತ್ತೆ, ಬಟ್ ನನಗೇನು ಅಷ್ಟೊಂದು ಇಷ್ಟ ಆಗಲ್ಲ. ಬಟ್ ನಮ್ಮ ಮನೆಯವ್ರ ಫೇವ್ರೇಟ್ ಅಂತಲೇ ಹೇಳ್ಬೋದು. ಆದಮೇಲೆ ಒಗ್ಗರಣೆ ಕೊಡೋಣ ಅಂತ ಒಗ್ಗರಣೆ ಕೊಡ್ತಾಯಿದ್ದೀನಿ. ಒಗ್ಗರಣೆಗೂ ಅಷ್ಟೇ ಸಿಂಪಲಾಗಿ ಆಯಿಲು, ಜೀರಿಗೆ, ಸಾಸಿವೆ ಮತ್ತು ಕರಿಬೇವು, ಬೆಳ್ಳುಳ್ಳಿ, ಒಂಚೂರು ಡ್ರೈ ಚಿಲ್ಲೀಸ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ದಾಲ್ಗೆ ಹಾಕ್ಬಿಟ್ರೆ ಬೇಳೆ ಸಾರು ರೆಡಿ ಆಗಿಬಿಡುತ್ತೆ. ಸ್ಯಾಟರ್ಡೇ ಬಂದ್ಬಿಟ್ಟು ಆಲ್ವೇಸ್ ವೆಜ್ಜೇ ಇರುತ್ತಲ್ವ. ಸೊ ಟೊಮೆಟೊ ಪಪ್ಪು ಆರ್ ಇದು ಇಲ್ಲ ಸೊಪ್ಪು ಸಾರು ಇಲ್ಲ ತಿಳಿ ಸಾರು ಅದೇ ಇರುತ್ತೆ ಆಲ್ವೇಸ್ಲಿ. ಆದಮೇಲೆ ಬಂದ್ಬಿಟ್ಟು ಒಂಚೂರು ನಂಚ್ಕೊಳ್ಳೋದಕ್ಕೆ ಏನಾದರೂ ಬೇಕೇ ಬೇಕಲ್ವಾ. ಸೊ ಕ್ಲೈಮೇಟೂ ಒಂಥರ ಫುಲ್ಲು ಬ್ಯಾಂಗ್ಳೂರಲ್ಲಿ ಫುಲ್ ಕ್ಲೌಡಿ ಆಗಿದೆ, ಒಂಥರ ಮಳೆನೂ ಬರ್ತಾಯಿಲ್ಲ ಈ ಕಡೆ ಏನು ಫುಲ್ಲು ಬಿಸಿಲು ಬರ್ತಾಯಿಲ್ಲ, ಫುಲ್ಲು ಕ್ಲೌಡಿ, ಒಂಥರ ಮಂಜು ಅಂತಾರಲ್ವ, ಮಂಜಲ್ಲ, ಒಂಥರ ಫುಲ್ಲು ಮೋಡ ಮುಚ್ಕೊಂಡಿದೆ. ಫುಲ್ಲು ಚಳಿನೂ ಅಷ್ಟೊಂದು ಆಗಲ್ಲ, ಬಟ್ ಒಂಥರ ಕ್ಲೌಡಿ ಆಗಿ ಚಳಿ ಆಗುತ್ತೆ, ಅಷ್ಟೊಂದು ಚಳಿ ಇಲ್ಲ. ಮತ್ತು ಸ್ವೆಟ್ರ್ ಹಾಕ್ಕೊಂಡು ಆ ಥರ ಇರೋವಂಥ ಏನೂ ಇಲ್ಲ. ಓಕೆ, ಕ್ಲೈಮೇಟ್ ಒಂಥರ ಚೆನ್ನಾಗಿದೆ. ಇದಕ್ಕೆ ಬಿಸಿ ಬಿಸಿ ಅನ್ನ, ಸಾರು, ತುಪ್ಪ ಹಾಕ್ಕೊಂಡು ಒಂಚೂರು ಉಪ್ಪಿನಕಾಯಿ ಪಕ್ಕ ಇಟ್ಕೊಂಡು ಅಥವಾ ಸೊಂಡಿಗೆಯಲ್ಲಿ ತಿಂದರೆ ಇದು ಲಂಚ್ ತುಂಬ ಟೇಸ್ಟಿ ಅಂತಲೇ ಹೇಳ್ಬೋದು. ನಂಚ್ಕೊಳ್ಳೋದಕ್ಕೆ ಸೊಂಡಿಗೆ ಹಾಕಿದ್ದಾಯಿತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟವಾಯಿತು ಲೈಕ್, ಶೇರ್, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ. ಥ್ಯಾಂಕ್ ಯು.